ತಿಂಗಳು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ನೀವು ಈ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ನಿರಂತರವಾಗಿ ಮಾಡ್ತಾನೆ ಬಂದಿದ್ದೀರಿ. ಆದರೆ ಈ ಜ್ಞಾನ ವಿಕಾಸ ಕಾರ್ಯಕ್ರಮ ಆರಂಭವಾದಂತಹ ಒಂದು ವರ್ಷದ ಒಂದು ಸಣ್ಣ ನೆನಪನ್ನು ಮಾಡಿಕೊಳ್ಬೇಕು, ವರ್ಷಾಚರಣೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಬೆಳಗಿಂದ ನೀವೆಲ್ಲ ಒಟ್ಟು ಸೇರಿ ಇವತ್ತು ರಂಗೋಲಿಗಳನ್ನು ಹಾಕಿ ಕಲಶ ಕುಂಭಗಳನ್ನು ಇಟ್ಟು ದೇವರನ್ನ ಪೂಜೆ ಮಾಡಿ ನೀವು ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಬಹಳಷ್ಟು ಖುಷಿ ಸಂತೋಷದಿಂದ ಇವತ್ತು ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಮಗು ಭೂಮಿಗೆ ಹುಟ್ಟಿದ ನಂತರ ಅದು ಬೆಳೆಯುತ್ತಾ ಸಮಾಜದ ಏಳು ಬೀಳುಗಳನ್ನ ನೋಡಿಕೊಂಡು ನನ್ನ ಆಯುಷ್ಯವನ್ನ ಈ ಸಮಾಜದಲ್ಲಿ ನಾವೆಲ್ಲ ಕಳೀತಾನೆ ಬಂದಿದ್ದೇವೆ. ಆಯುಷ್ಯ ಕಳೆಯುತ್ತಾ ಹೋಗುವಂತ ಸಂದರ್ಭದಲ್ಲಿ ಆಯುಷ್ಯಕ್ಕೆ ಮಗಳು ಬರಬೇಕು. ಆಯುಷ್ಯವನ್ನ ನಾವು ಹೇಗೆ ಕಲಿಬೇಕೆನ್ನುವಂಥದ್ದು ಮನುಷ್ಯ ಜೀವನದ ಒಂದು ಬಹಳ ಮಹತ್ತರವಾದಂತಹ ಒಂದು ಘಟ್ಟ. ನಮ್ಮ ದೇಹಕ್ಕೆ ವಯಸ್ಸಾಗ್ತದೆ, ಆದರೆ ಮನಸ್ಸಿಗೆ ವಯಸ್ಸಾಗುವುದಿಲ್ಲ. ದೇಹಕ್ಕೆ ವಯಸ್ಸಾಗ್ಬೋದು, ಮನಸ್ಸಿಗೆ ವಯಸ್ಸಾಗಬಾರದು. 108 ವರ್ಷದ ಸಾಲಮರ ತಿಮ್ಮಕ್ಕನಿಗೆ ಇವತ್ತಿಗೂ ಗಿಡ ನಾಟಿ ಮಾಡಬೇಕು ಎನ್ನುವಂಥದ್ದು ಬರ್ತದೆ. ಅದೇ ರೀತಿ 100 ವರ್ಷ ಬದುಕಿದಂತ ಒಬ್ಬ ವೈದ್ಯರಿದ್ರೆ ಯಾವೊಬ್ಬ ರೋಗಿ ಬಂದಾಗ ನನಗೆ 3 ವರ್ಷ ಆಗಿದೆ, ನಿಮ್ಗೆ ಔಷಧಿ ಕೊಡಲ್ಲ ಅಂತ ವೈದ್ಯರು ಹೇಳಲ್ಲ. ನಾನು ಮನಸ್ಸಿದೆ, ಆ ರೋಗಿಯನ್ನು ನಾನು ನೋಡಬೇಕು, ರೋಗಿಗೆ ಏನು ಕಾಯಿಲೆ ಇದೆ ಅಂತ ತಿಳಿ ಹೇಳಿ ಅವರನ್ನು ಗುಣಪಡಿಸಬೇಕು ಎನ್ನುವಂಥದ್ದು 100 ವರ್ಷ ದೇಹಕ್ಕೆ ವಯಸ್ಸಾಗಿರ್ಬೋದು, ಆದರೆ ಕಲಿತದಂತ ವಿದ್ಯೆಗೆ ವಯಸ್ಸಾಗಿಲ್ಲ. ನಾನು ಅವರಿಗೆ ತಿಳುವಳಿಕೆ ಕೊಡಬೇಕು ಎನ್ನುವಂಥದ್ದು ತಿಳಿಸುವಂತ ವ್ಯವಸ್ಥೆ. ಹಾಗಾಗಿ ಇವತ್ತು ಮನುಷ್ಯ ಜೀವರಾಶಿಯಾದ ನಾವು ಈ ಭೂಮಿಗೆ ಬಂದಿದ್ದೇವೆ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠತೆಯನ್ನ ನಮ್ಮ ಮನುಷ್ಯ ಜೀವರಾಶಿಗೆ ಕೊಟ್ಟಿದ್ದಾರೆ. ಭಗವಂತ ಸೃಷ್ಟಿ ಮಾಡುವಾಗ ನೀನೇ ಮೇಲು, ನೀನೇ ಈ ಸಮಾಜದಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಕೀರ್ತಿಯನ್ನು ಕೊಟ್ಟಿದ್ರೆ ನಮ್ಮ ಮನುಷ್ಯ ಜೀವರಾಶಿಗೆ. ಹಾಗಾಗಿ ನಾವೆಲ್ಲ ಮನುಷ್ಯರಾಗಿ ಜನ್ಮ ತಾಳಿದ್ದೇವೆ. ಮನುಷ್ಯರಾಗಿ ಜನ್ಮ ತಾಳಿ ಮನುಷ್ಯರಾಗಿ ಸಾಯಬೇಕಾದ್ರೆ ಆ ಮಧ್ಯದಲ್ಲಿರುವಂತಹ ವಿಚಾರಗಳನ್ನು, ದಿನಗಳನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ನಾವು ಯಾವುದಕ್ಕೂ ಹೆದರಬಾರ್ದು, ನಾವು ಯಾವುದಕ್ಕೂ ಅನ್ನಬಾರ್ದು ಅನ್ನುವಂಥ ಮಾತನ್ನ ಮೇಡಮ್ ಈಗ ಆರೋಗ್ಯದ ಬಗ್ಗೆ ಹೇಳುವಾಗ ಹೇಳಿದ್ರು. ಇವತ್ತು ಹೆಚ್ಚಿನ ಕಡೆಗಳಲ್ಲಿ ನಮ್ಮ ತಾಯಿಯಂದರು, ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವರ ಶರೀರದೊಳಗಿರುವಂತ, ಅವರ ಮನಸ್ಸಿನೊಳಗಿರುವಂತ ಭಾವನೆಗಳನ್ನು ಯಾವತ್ತೂ ಬಿಚ್ಚಿಡಲ್ಲ. ಒಬ್ಬಳು ಹೆಣ್ಣು ಮಗಳು ಅವರ ಶರೀರದಲ್ಲಿರುವಂತ, ಅವರ ಮನಸ್ಸಿನಲ್ಲಿರುವಂತ ಭಾವನೆಗಳನ್ನು ಬಿಚ್ಚಿಟ್ಟಾಗ ಅದರಲ್ಲಿ 100 ಕನಸುಗಳು, 100 ಒಳ್ಳೆಯ ವಿಚಾರಗಳು ಸಮಾಜಕ್ಕೆ ಬರ್ತದೆ. ಅವಳ ಕನಸು ಯಾವತ್ತೂ ನನಸಾಗಬೇಕಾದ್ರೆ 4 ಜನರೊಟ್ಟಿಗೆ ಹಂಚಿಕೊಳ್ಬೇಕು. 4 ಜನರೊಟ್ಟಿಗೆ ಹಂಚಿಕೊಳ್ತಾಗ ಅವಳ ಕನಸಿಗೆ ಒಂದು ಬೆಳೆ ಬರ್ತದೆ ಮತ್ತು ವ್ಯಾಲ್ಯೂ ಬರ್ತದೆ ಅನ್ನುವಂಥದ್ದನ್ನ ಮಾತೃಶ್ರೀ ಹೇಮಾವತಿ ಅಮ್ಮನವರು 40 ವರ್ಷಗಳ ಹಿಂದೆಯೇ ಗಮನಿಸಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಇವತ್ತು ರಾಷ್ಟ್ರ ಮಟ್ಟಕ್ಕೆ ವೀರೇಂದ್ರ ಹೆಗಡೆ ಯಾರು ಅಂತ ಗೊತ್ತಾಗಬೇಕಾದ್ರೆ ಅವರ ಧರ್ಮಪತ್ನಿ ಕೂಡ ಅವರಿಗೆ ಕಾರಣ. ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ವೀರೇಂದ್ರ ಹೆಗಡೆಯವರು ಮಾಡುವಂತ ಕೆಲಸ ಕಾರ್ಯಗಳಿಗೆ ನೀವು ಅದನ್ನು ಮಾಡಬೇಡಿ ಅಂತೇಳಿ ಅಡ್ಡ ಬರ್ತಿದ್ರೆ ಅವರು ಇವತ್ತು ನಮ್ಮ ರಾಷ್ಟ್ರ ಮೆಚ್ಚುವಂತ, ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆಯುವಂತ ಮಟ್ಟಕ್ಕೆ ಬರಬೇಕು ಅಂತ ಇದ್ರೆ ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೊಟ್ಟಿದ್ದಾರೆ. ಯಾಕೆ? ಅವರು ಮಾಡುವಂತ ಒಳ್ಳೆ ಕೆಲಸ ಇದ್ರೆ ನೀವು ಮುನ್ನುಗ್ಗಿರಿ, ಈ ಹೆಜ್ಜೆಯನ್ನು ಮುಂದಿಡಿ, ಮಂಜುನಾಥ ಸ್ವಾಮಿ ಅನುಗ್ರಹಿಸ್ತಾನೆ, ಅಣ್ಣಪ್ಪ ಸ್ವಾಮಿ ಅನುಗ್ರಹಿಸ್ತಾನೆ, ಧರ್ಮಸ್ಥಳ ಧರ್ಮದೇವತೆಗಳು ಎಲ್ಲವೂ ಕೂಡ ನಿಮ್ಮ ಹಿಂದೆ ಬರ್ತಾರೆ. ಹಾಗಾಗಿ ಆ ಕೆಲಸ ಮಾಡಿ ಅಂತ ಹೇಳಿ. ಅದಕ್ಕೆ ಅವರಿಗೆ ಪುಣ್ಯದ ಕೆಲಸ ಯಾವುದು ಅಂತ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿರುವಂತಹ 6,40,000 ಪ್ರಗತಿ ಬಂಧು ಸ್ವಸಹಾಯ ಸಂಘಗಳು, ರಾಜ್ಯದಲ್ಲಿ 6,40,000 ಪ್ರಗತಿ ಬಂಧು ಸ್ವಸಹಾಯ ಸಂಘಗಳು ರಚನೆಯಾಗಿ ನಿಮ್ಮಂತ ತಾಯಿಯಂದರು ಇವತ್ತು 64 ಲಕ್ಷ ಕುಟುಂಬಗಳು ಈ ಸ್ವಸಹಾಯ ಸಂಘದ ಸದಸ್ಯರಾಗಿ, ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಾಗಿ ಈ 64 ಲಕ್ಷ ಕುಟುಂಬಗಳಲ್ಲಿ ನೆಮ್ಮದಿ ಜೀವನ ಮಾಡಲಿಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕೆ ಇದು ಹೇಳ್ತೇನೆ ಅಂತ ಹೇಳಿದ್ರೆ, ಹುಟ್ಟು ಅನ್ನುವಂಥದ್ದು ಆಕಸ್ಮಿಕ, ಸಾವು ಅನ್ನುವಂಥದ್ದು ಅನಿವಾರ್ಯ. ಆದರೆ ಮಧ್ಯದ ಜೀವನದಲ್ಲಿ ಆಕಸ್ಮಿಕವೂ ಅಲ್ಲ, ಅನಿವಾರ್ಯವೂ ಅಲ್ಲ, ನಾವೇ ಅದಕ್ಕೆ ಕೈ ಜೋಡಿಸುವಂತ ಅನಿವಾರ್ಯತೆ ಇದೆ. ನಾವೊಂದು ಕುಟುಂಬದ ಹೆಣ್ಣು ಮಗಳಾಗಿ, ಹೆಣ್ಣು ಮಗುವಾಗಿ ಹುಟ್ಟುತ್ತಾಳೆ, ಆನಂತರ ಅವಳು ಯೌವನವಾಗಿ ಬೆಳೀತಾಳೆ, ಆನಂತರ ಒಂದು ಮನೆಗೆ ಸೊಸೆಯಾಗಿ ಹೋಗ್ತಾಳೆ, ಗಂಡನಿಗೆ ಹೆಂಡತಿ ಆಗ್ತಾಳೆ, ಆನಂತರ ಅವಳು ಮುದುಕಿಯಾಗಿ ಕೂಡ ಸಮಾಜದಲ್ಲಿ ಜೀವನವನ್ನು ಮಾಡಬೇಕಾಗ್ತದೆ.
ಒಂದು ಹೆಣ್ಣು ಮಗುವಾಗಿ ಹುಟ್ಟಿ ಕಡೆಯವರೆಗೆ ಎಷ್ಟು ಅವತಾರಗಳನ್ನು ತಾಳ್ತಾಳೆ. ಅಷ್ಟೆಲ್ಲ ಅವತಾರಗಳನ್ನು ತಾಳುವಂತ ಸಂದರ್ಭದಲ್ಲಿ ಎಷ್ಟೋ ಏಳು ಬೀಳುಗಳ ಮಧ್ಯದಲ್ಲಿ ಬರುತ್ತಾಳೆ. ನೋವು, ದುಃಖ, ಕಷ್ಟ ಎಲ್ಲವನ್ನು ಕೂಡ ಅನುಭವಿಸಿಕೊಂಡು ಬರ್ತಾಳೆ. ಏನಿಲ್ಲದಿದ್ರೂ ಕೂಡ ಒಂದು ಮಗುವನ್ನು ಭೂಮಿಗೆ ಎತ್ತುವಾಗ ಅಲ್ಲಿ ಬರುವಂತ ನೋವೇ ಅವನಿಗೆ ಜೀವನದ ನೋವು. ಆ ಮಗು ಭೂಮಿಗೆ ಬರಬೇಕಾದ್ರೆ ಒಬ್ಬ ತಾಯಿ ಎಷ್ಟು ನೋವನ್ನು ಅನುಭವಿಸ್ತಾಳೆ, ಎಷ್ಟು ದುಃಖವನ್ನು ಅನುಭವಿಸ್ತಾಳೆ, ಎಷ್ಟು ಕಷ್ಟವನ್ನು ಅನುಭವಿಸ್ತಾಳೆ. ಆದ್ರೆ ಆ ನೋವಿದ್ರೂ ಕೂಡ ಆ ಮಗು ಹೊರಗೆ ಬಂದ ಕೂಡ ಇದು ನನ್ನ ಮಗು ಅಂತೇಳಿ ಆ ನೋವನ್ನು ಆಲಿಸಿಕೊಂಡು ಪ್ರೀತಿಯಿಂದ ಆ ಮಗುವಿಗೆ ಮುತ್ತು ಕೊಡುವಂತ ಕೆಲಸ ಮಾಡ್ತಾರೆ.